ಈ ದಿನ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ಸಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಾಮನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಈ ನಾಮನಿರ್ದೇಶನ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ಜನತಾದಳದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈಗಾಗಲೇ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಂಥ ನಮ್ಮ ವಿಜಯೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕೂಡ ಬರ್ತಾ ಇದ್ದಾರೆ. ನಾವು ಇದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಸೇರಿ ನಾಮನಿರ್ದೇಶನವನ್ನು ಮಾಡುತ್ತಾ ಇದ್ದೀವಿ. ಸಾವಿರಾರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಭಾಳಷ್ಟು ಜನರು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿಯು ಅವರು ಏನು ಕಡಿದು ಬುದ್ಧಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಮಾಡಿರೋ ಕೆಲಸ ಬಿಟ್ಟು ಇನ್ನೇನು ಮಾಡಿಲ್ಲ ನೀವು. ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಅಂದರೆ ಏನು ಅಂತ ಅವ್ರನ್ನೇ ಕೇಳಿ. ಅಭಿವೃದ್ಧಿ ಅವ್ರಿಗೆ ಗೊತ್ತೇ ಇಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 1983ರಿಂದ ಕಾವಲು ಸಮಿತಿ ಅಧ್ಯಕ್ಷರಾಗಿ ಎಲ್ಲ ಇಲಾಖೆಯ ಮಂತ್ರಿಗಳಾಗಿ ಇದ್ದು, ರೇಷ್ಮೆ ಇಲಾಖೆ ಮಂತ್ರಿಗಳಾಗಿ ರೇಷ್ಮೆ ಮಾರುಕಟ್ಟೆ ಏನು ಇವ್ರ ಕಾಲದಲ್ಲಿ ಮಾಡಲಿಲ್ಲ. KSRTC ಮಂತ್ರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಸ್ಟೇಷನ್ಗಳನ್ನು ಕೂಡ ಕಟ್ಟಲಿಲ್ಲ. ಅದು ಯಾವುದು ಬೇಡ, ಬರೀ ಚಾಮುಂಡೇಶ್ವರಿ ಕ್ಷೇತ್ರನೇ ಹೇಳೋಣ. ನೀವು ಯಾವುದಾದ್ರು ಒಂದು ಹಳ್ಳಿ ಬೀದಿಗೆ ನಿಮ್ಮದೇ ಆದಂಥ, ನಿಮಗೆ 100ಕ್ಕೆ 100 ನೀವು ₹1 ದುಡ್ಡು ಕೊಡಲ್ಲ ಅವ್ರಿಗೆ. ಅವ್ರ ಓಟು ನಿಮಗೆ ರಿಸರ್ವ್. ಆ ಊರುಗಳನ್ನ ಹೆಂಗಿಟ್ಟಿದ್ದೀರಿ ಸಿದ್ದರಾಮಯ್ಯನವರೇ? ಒಂದು ಡ್ರೈನೇಜ್ ಮಾಡಿದ್ದೀರಾ? ಒಂದು ಬೀದಿ ಕಾಂಕ್ರೀಟ್ ರೋಡ್ ಮಾಡಿದ್ದೀರಾ? ಇಲ್ಲ ದೇವಸ್ಥಾನಗಳು ಕಟ್ಟಿಸ್ಕೊಟ್ಟಿದ್ದೀರಾ? ಇಲ್ಲ ಬಡವ್ರ ಮಕ್ಕಳಿಗೆ ಕಾಲೇಜ್ ಕೊಟ್ಟಿದ್ದೀರಾ? ನೀವು ಹೈಸ್ಕೂಲ್ ಕೊಟ್ಟಿದ್ದೀರಾ? ಇಲ್ಲ ಆಸ್ಪತ್ರೆ ತಂದಿದ್ದೀರಾ? ಇಲ್ಲ ಕುಡಿಯೋ ನೀರು ಕೊಟ್ಟಿದ್ದೀರಾ? ಯಾವುದು ಕೊಟ್ಟಿದ್ದೀರಿ? ನಾನು ಹೌಸಿಂಗ್ ಬೋರ್ಡು ಸುತ್ತ 4 ಲೇಔಟ್ಗಳು ಮಾಡೋಕ್ಕೆ ಹೋದಾಗ ವಿಧಾನಸಭೆಯಲ್ಲಿ ನೀವು ಮಾಡೋಕ್ಕೆ ಕೂಡ್ದು ಅಂತ ಅಟ್ಯಾಕ್ ಮಾಡಿ ನನ್ನ ಮೇಲೆ ಆಪಾದನೆ ಮಾಡಿ ಅದನ್ನು ತಡಿತಕ್ಕಂಥ ಕೆಲಸ ಮಾಡಿದ್ರೆ ಹೊರತು ಅಭಿವೃದ್ಧಿ ತಡೆಯೋ ಕೆಲಸ ಮಾಡ್ತೀರಿ ಹೊರತು ನೀವು ಅಭಿವೃದ್ಧಿಯನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಂಥದ್ದು ಮಾಡಿದ್ದೀನಿ ಅಂತೇಳಿ ನಾನು ಮಾಡಿದ್ದೀನೋ ನೀವು ಮಾಡಿದ್ದೀರೋ? ಉಂಡವಾಡಿ ಕುಡಿಯೋ ನೀರಿನ ಯೋಜನೆ ನಾನೇ ಮಾಡ್ತಿರೋದು, 545 ಕೋಟಿ. ನಾನು ಕೇವಲ 12 ತಿಂಗಳು ಮಂತ್ರಿಯಾಗಿ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ, ನಗರಕ್ಕೆ ಉಂಡವಾಡಿ ಕುಡಿಯೋ ನೀರಿನ ಯೋಜನೆಯನ್ನು ಕ್ಯಾಬಿನೆಟ್ಟಲ್ಲಿ ಮಂಜೂರು ಮಾಡಿಸಿ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವ್ರ ಕೈಲೂ ಕೂಡ ಹಣ ಬಿಡುಗಡೆ ಮಾಡಿಸಿ ಕೆಲಸ ನಡೀತಾ ಇದೆ ಇವತ್ತಿಗೂ ಕೂಡ. ಅದು ನಿಮ್ಮ ಯೋಜನೆ ಅಲ್ಲ. 4 ಲಿಫ್ಟ್ ಇರಿಗೇಷನ್ಗಳಾಗಿದ್ದಾವೆ, ಅದು ನಿಮ್ಮದಲ್ಲ. ತಳೂರು ಹತ್ರ ಕುಡಿಯೋ ನೀರಿನ ಯೋಜನೆ ಜಗದೀಶ್ ಶೆಟ್ಟರ್ ಇದ್ರು, ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದೆ, ಅವ್ರ ಕೈಲಿ ಮಾಡಿಸ್ದೆ. ಕುಡಿಯೋ ನೀರು, ಶಾಶ್ವತ ಕುಡಿಯೋ ನೀರು ಕೊಟ್ಟಿಲ್ಲ. ಮೈಸೂರಿನ ಸುತ್ತ ಇವತ್ತಿನವರೆಗೂ ನಿಮ್ಮ ಕಾಲದಿಂದ ಅಲ್ಲೇನೂ ಮಾಡದೆ ಮೂಡೋ ವ್ಯಾಪ್ತಿನಲ್ಲಿ ಯಾರಿಗೂ UGD ಇಲ್ಲ, ರಸ್ತೆ ಇಲ್ಲ, ಲೈಟ್ ಇಲ್ಲ, ಅದು ಯಾವುದು ನಿಮಗೆ ಗೊತ್ತೇ ಇಲ್ಲ. ಮೂಡಾದಲ್ಲಿ ನನ್ನ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಸ್ಯಾಂಕ್ಷನ್ ಆಗಿ ಅದರ ಉಳಿದಿರ್ತಕ್ಕಂಥದ್ದಕ್ಕೆ ಟೆಂಡರ್ ಕರೆದು ಇಲ್ಲೇ ಮಾಡ್ತಕ್ಕಂಥ
ಮುಖ್ಯಮಂತ್ರಿಗಳಾಗಿ ತಾವು 40 ಕೋಟಿ ಹಣನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಳ್ಳಿಗಳಿಗೆ ತಗೊಂಡೋಗಿ 40 ಕೋಟಿ ಹಣನ ಹಾಕ್ತೀರಿ ನೀವು. ಸುತ್ತ ಇರ್ತಕ್ಕಂಥ ಸುಂದರವಾದ ಬಡಾವಣೆಗಳು ನಿರ್ಮಾಣ ಮಾಡಲಿಕ್ಕೆ ಏನಾದ್ರು ಮಾಡ್ತಿದ್ದೀರಾ? ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ರಾಜಕೀಯವಾಗಿ ಬೆಳೆದಿದ್ರೆ ಅವರು ಸಿದ್ದರಾಮಯ್ಯನವರು. ನೀವು ನಿಮ್ಮ ಕಾಲದಲ್ಲಿ ನೀವು 5 ವರ್ಷ ಮುಖ್ಯಮಂತ್ರಿ ಅಥವಾ ಅದ್ರ ಹಿಂದೆಯೂ ಕೂಡ 14 ವರ್ಷ ಹಣಕಾಸು ಮಂತ್ರಿ ಆಗಿದ್ರಲ್ಲ, ನೀವು ವೈಟ್ ಪೇಪರ್ ಹೊರಡಿಸಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಹಣ ಕೊಟ್ಟಿದ್ದೀರಿ ಅಂತ ಹೊರಡಿಸಿ. ಮುಖ್ಯಮಂತ್ರಿಗಳಾಗಿದ್ರಲ್ಲ 5 ವರ್ಷ, ಅವತ್ತೇನು ಕೊಟ್ಟಿದ್ದೀರಿ ಅಂತ ಹೊರಡಿಸಿ ನೋಡೋಣ. ನಿಮ್ಮ ಕಾಲದಲ್ಲಿ ಚಾಮುಂಡೇಶ್ವರಿ ಯಾಕೆ ಓಟ್ ಹಾಕ್ತಾ ಇದ್ದಾರೆ? ನಿಮ್ಮನ್ನ ಯಾಕೆ ಸೋಲ್ಸಿದ್ರು? ಉಪಚುನಾವಣೆಯಲ್ಲಿ ಬರೀ 200 ಚಿಲ್ಲರೆ ಓಟು ಗೆಲ್ಬೇಕಾ ನೀವು? ಅದು ನಾನು ಚುನಾವಣೆಯಲ್ಲಿ ಕ್ಯಾನ್ವಾಸ್ ಮಾಡಿಲ್ಲ. ಉಪಚುನಾವಣೆಯಲ್ಲಿ ಜನತಾದಳದ ಮೇಲೆ ಮುನ್ಸ್ ಕಟ್ಕೊಂಡು ಉಪಚುನಾವಣೆಯಲ್ಲಿ ನಾನು ಕ್ಯಾನ್ವಾಸ್ ಮಾಡಿದರೆ ಉಪಚುನಾವಣೆಯಲ್ಲಿ ಗೆಲ್ತಿದ್ರ ನೀವು? ಕುಮಾರಸ್ವಾಮಿ ಅವರು ದೇವೇಗೌಡರು ಉಪಚುನಾವಣೆ ನಾನು ಕೈ ಬಿಟ್ಟರು. ನಾನು ಕ್ಯಾಂಪೈನ್ಗೆ ಹೋಗಲಿಲ್ಲ. ಬೂತ್ ಕಮಿಟಿಗಳು ರೆಡಿ ಮಾಡಿದ್ದೆ, ನಾನು ಹೋಗಲೇ ಇಲ್ಲ. ಒಂದು ಹಳ್ಳಿಗೆ ಹೋಗಲಿಲ್ಲ. ಉಪಚುನಾವಣೆ ಗೆದ್ರಿ. ಎಷ್ಟು ಹೋಟೆಲ್ ಗೆದ್ರಿ? ಮತ್ತೆ ಸೋತ್ರಿ. ಯಾಕೆ ಸೋತ್ರಿ? ನಿಮ್ಗೆ ಗೆಲ್ಸಕ್ಕೆ ಆಗ್ತಾ ಇಲ್ಲ. ನಾನು ಸೋಲ್ಸಕ್ಕೆ ಎಷ್ಟು ಸಾರಿಯಿಂದ ಪ್ರಯತ್ನ ನೀವೇ ಬಂದು ನಿಂತಿರಿ, ನಾನಾದರೆ ಸೋಲೋದು ಅಂತೇಳಿ. ಇಲ್ಲೇ ಸೋಲ್ಸೋಕ್ಕಾಗಲ್ಲ ಇವನ್ನ ಅಂತ ನನ್ನ ಹೆಂಗೆ ಸೋಲಿಸ್ತೀರಿ? ದೈವ ಇಲ್ವಾ? ನ್ಯಾಯ ಇಲ್ವಾ? ಧರ್ಮ ಇಲ್ವಾ? 83ರಲ್ಲಿ ನಿಮ್ಗೆ ಗೊತ್ತಾ ಕ್ಷೇತ್ರ? ನಿಮ್ಗೆ ಕರ್ಕೊಂಡೋಗಿದ್ವಾ ಚುನಾವಣೆಗೆ ನಾವು? ನೀವು ಇಲ್ಲದೆ ಕ್ಯಾನ್ವಾಸ್ ಮಾಡಲಿಲ್ವಾ? ಅವತ್ತು ಪ್ರೊಸೆಷನ್ ತೆಗಿಲಿಲ್ವ? ನಾನು ಪ್ರೊಸೆಷನ್ ನೋಡಿದ್ರೆ ನೀವು ಚುನಾವಣೆ ನಾಳೆ ಅಂತೇಳಿ ನಾನು ಅರೆಸ್ಟ್ ಮಾಡಿದ್ರು ಇಲ್ವಾ ಪೊಲೀಸ್ ಸ್ಟೇಷನಲ್ಲಿ ಬಂದು ಬಿಡಿಸಿದ್ರ ನೀವು? ಅಭ್ಯರ್ಥಿಯಾಗಿ 83 ಗೊತ್ತಾ ನಿಮಗೆ? ಚುನಾವಣೆ ಹೆಂಗೆ ನಡೆದಿದೆ? ಚಾಮುಂಡೇಶ್ವರಿ ಕ್ಷೇತ್ರ ಹೆಂಗಿದೆ? ಎಲ್ಲ ಗೆದ್ದೆಟ್ಟಿಗೆ ಅಧಿಕಾರ ಸಿಕ್ತು. ರಾಜ್ಯಕ್ಕೆ ಹೋದ್ರಿ, ಕಾವಲು ಸಮಿತಿ ರಾಜ್ಯ ಸುತ್ತೋದ್ರಿ. ಚಾಮುಂಡೇಶ್ವರಿ ಕ್ಷೇತ್ರ ನನಗೆ ಓಟ್ ಕೊಟ್ಟಿದೆ ಅಂಥೇಳಿ ಯಾವತ್ತು ಏನು ಶಾಶ್ವತ ಕೊಡುಗೆ ಹೇಳಿ, ಇಂಥ ಕೊಡುಗೆ ಕೊಟ್ಟಿದ್ದೀವಿ ಅಂಥೇಳಿ ನೀವು, ಆಗ ನಾನು ಒಪ್ತೀನಿ. ನನ್ನನ್ನು ಯಾಕೆ ಸುಮ್ಮನೆ ಬಂದಾಗೆಲ್ಲ ಈ ರೀತಿ ನೀವು ಸೋತ ಮೇಲೆ ಮುಗಿದೋಯ್ತು. ನಾನು ಗೆದ್ದಿದ್ದೀನಿ ಶಾಸಕ, ನನಗೇನು ಬಿಡ್ತಾ ಇದ್ದೀರಾ ಇಲ್ಲಿ? ಯಾರನ್ನ ಹಾಕಿದ್ದೀರಿ? ತಹಶೀಲ್ದಾರ್ನ, BO ಯಾರನ್ನ ಹಾಕಿದ್ದೀರಿ? EO ಯಾರನ್ನ ಹಾಕಿದ್ದೀರಿ? ಎಲ್ಲ ನಿಮ್ಮ ಬಂಧುಗಳನ್ನೇ ಹಾಕಿದ್ದೀರಿ. ನಿಮ್ಮ ಬಂಧುಗಳೇ ಇದ್ದಾರೆ. ತೆಗೆದು ಎಲ್ಲರೂ ತೆಗೆದು PDOಗಳನ್ನ ಯಾರನ್ನ ಹಾಕ್ತಾಯಿದ್ದೀರಿ? ನಾನು ಹೇಳಿದವ ಹಾಕ್ತಾಯಿದ್ದೀರಿ. MLA ಅಂತೇಳಿ MLA ಅಂತ ಗುರುತಿಸ್ತಿದ್ದೀರಾ? ನೀವು ಗುರುತಿಸಬೇಡಿ. ನಿಮ್ಮ ಅಧಿಕಾರಿಗಳು ಬೇಡವೇ ಬೇಡ ನನಗೆ. ನಮ್ಮ ಜನಕ್ಕೆ ಗೊತ್ತಿದೆ. ಮಾಡಿ ಅದು ಎಷ್ಟು ಮಾಡ್ತೀರಿ? ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತೀರಿ ನೀವು? ಎಷ್ಟು ದಿವಸ ತೆಗಿತೀರಿ? DCC ಬ್ಯಾಂಕ್ ತೆಗೆದು ಚುನಾವಣೆ ಮಾಡೋಕ್ಕೆ ಬಿಡದೆ ಅಡ್ಮಿನಿಸ್ಟ್ರೇಟರ್ಗಳು, AGಗಳು ಆ ಬ್ಯಾಂಕ್ ಚುನಾವಣೆನೂ ಹರೀಶ್ ಗೌಡ ಅಧ್ಯಕ್ಷವಲ್ಲ ಅಂತೇಳಿ ನೀವು ತೆಗಿತಾ ಇದ್ದೀರಿ. ನೀವು ತೆಗೆದು ಅಧಿಕಾರ ನಡೆಸ್ತೀರಾ? ಎಷ್ಟು ದಿವಸ ನೀವು ಮುಖ್ಯಮಂತ್ರಿಯಾಗಿ ಈ ರೀತಿ ಮಾಡ್ತೀರಿ? ನಾವು ಹೊಸಿ ನೋವು ಪಡ್ತಾ ಇದ್ದೀವಾ? ಹೇಳ್ಕೊಂಡಿದ್ದೀನ ನಾನು ಯಾವತ್ತಾರೂ ನಿಮ್ಮ ಬಗ್ಗೆ ಮಾತಾಡಿದ್ದೀನ? ಬಂದಾಗ ಯಾಕೆ ಚುಚ್ತೀರಿ ನೀವು? ಬನ್ನಿ, ಈಗಲೂ ಬನ್ನಿ, ನಿಂತ್ಕೊಳ್ಳಿ. ನೀವೇ ವರ್ಣಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನನ್ನ ಮೇಲೆ ಚುನಾವಣೆ ನಿಂತ್ಕೊಳ್ಳಿ ಚಾಮುಂಡೇಶ್ವರಿ. ನೀವೇ ಈಗಲೂ ಇಲ್ಲ, ಬನ್ನಿ ಲೋಕಸಭೆಯಲ್ಲಿ. ಜನ ನಿಮ್ಗೆ ಕೊಡ್ತಾರೋ ನನಗೆ ಕೊಡ್ತಾರೋ ಓಟ ನೋಡ್ತೀನಿ. ಯಾಕೆ ಸುಮ್ಮನೆ ಬಂದಾಗ ಮೌನವಾಗಿ ಮರ್ಯಾದೆಯಿಂದ ಭಾಳ ಘನತೆ ಗೌರವದಿಂದ ನಿಮ್ಮನ್ನ ಇಟ್ಕೊಂಡ್ಬಂದಿದ್ದೀನಿ, ಕಾಪಾಡ್ಕೊಂಡ್ಬಂದಿದ್ದೀನಿ. ನಿಮಗೆ ಭಾರಿ ಗೌರವ ಕೊಟ್ಟಿದ್ದೀನಿ. ಯಾವತ್ತೂ ತಿರ್ಕೊಂಡು ಮಾತಾಡಲಿಲ್ಲ. 36,000 ಸೋತಾಗ ಕೇಳಿದ್ರು TV ಅವರು, ಏನಪ್ಪ ಸೋಲಿಸ್ಬಿಟ್ರಿ ಅಂತ. ಸೋಲ್ಬಾರ್ದಿತ್ತು ಅವರು ಅಂತ ಹೇಳಿದೆ ನಾನು. ಬಾದಾಮಿಲಿ ಏನು ಹೇಳ್ತೀರಿ? ಸೋಲ್ತಾವ್ರೆ ಅಂತ ಕೇಳಿದ್ರು ರಿಸಲ್ಟ್ನ. ಅಂಥವ್ರು ಸೋಲ್ಬಾರ್ದ್ರಿ, ಇರಬೇಕು ವಿಧಾನಸಭೆಯಲ್ಲಿ ಅಂತ ಹೇಳಿದೆ. ಅಭಿವೃದ್ಧಿನೇ ಗೊತ್ತಿಲ್ಲದೆ ನೀವು ಅಧಿಕಾರಿಗಳ ಮೂಲಕ ನೀವು ಹಣಕಾಸು ನಡೆಸ್ತಾ ಇದ್ದೀರಿ. ಅಧಿಕಾರಿಗಳ ಮೂಲಕ ಇವತ್ತೇನು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಹೊಟ್ಟಿದ್ದೀರಲ್ಲ ನೀವು. ನಿಮಗೆ ಕೊಟ್ಟಿದ್ದಾರಲ್ಲ ಅವರು 600 ಚಿಲ್ಲರೆ ಕೋಟಿ, ಅಷ್ಟು ತಾನೇ ಕೊಟ್ಟೋದು ನೀವು ಬರೋಕ್ಕೆ. ನಿಮ್ಮ ಹಣ ಎಲ್ಲಿ ಬಿಡುಗಡೆ ಮಾಡಿದ್ದೀರಿ? ಕೇಂದ್ರ ಸರ್ಕಾರದ 600 ಕೋಟಿ ಬಿಟ್ಟರೆ NDRFದ್ದು SDRF ಅಲ್ಲಿ ನೀವೆಲ್ಲ ಹಣ ಕೊಟ್ಟಿದ್ದೀರಿ? ಆ ಕಡೆ ತೋರಿಸ್ತಾ ಇದ್ದೀರಲ್ಲ ನೀವು. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀರಲ್ಲ, ಯಾವ ಸಂವಿಧಾನದಲ್ಲಿದೆ? ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಯಾವ ಸಂವಿಧಾನದಲ್ಲಿದೆ? ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಒಕ್ಕೂಟದ ವ್ಯವಸ್ಥೆಯಲ್ಲಿ
ಯಾರು ಸುಪ್ರೀಂ ಕೋರ್ಟ್ಗೆ ಹೋಗವ್ರೆ? ಹೋಗಕ್ಕೆ ಅಧಿಕಾರ ಇದೆಯಾ? ಯಾವ ಸಂವಿಧಾನದಲ್ಲಿದೆ? ಆಂಧ್ರ ಮುಖ್ಯಮಂತ್ರಿ, ತೆಲಂಗಾಣ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನ ಸ್ವಾಗತ ಮಾಡಿ ನಾವು ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೇಳ್ತಾರೆ, ಬಂದ ಸ್ವಾಗತ ಮಾಡ್ತಾರೆ. ನೀವೆಲ್ಲಿ ಬೇಕಾದ್ರೆ ಕರೀರಿ ಬರ್ತೀವಿ ಅಂತಾರೆ. ಅವ್ರ ಅಭಿವೃದ್ಧಿಗೋಸ್ಕರ ಪ್ರಧಾನಿಗಳನ್ನ, ಅವರು ಕಾಂಗ್ರೆಸ್ಸೇ, ನೀವು ಕಾಂಗ್ರೆಸ್ಸೇ. ನೀವು ಬರೀ ಏಕವಚನದಲ್ಲಿ ಪ್ರಧಾನಮಂತ್ರಿ ಟೀಕೆ ಮಾಡೋದ್ರಿಂದನೇ ನಾನು ಗಟ್ಟಿ ಅಂತ ತಿಳ್ಕೊಂಡಿದ್ದೀನಿ. ಸಂವಿಧಾನ ಬಿ ಜೆ ಪಿಯವ್ರು ತೆಗಿಯಕ್ಕೆ ಹೋಗಿದಾರಾ? ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ ಅವರು ಇಂದಿರಾ ಗಾಂಧಿ ಅಲ್ವಾ? 72ರಲ್ಲಿ ಎಮರ್ಜೆನ್ಸಿನಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿದವರು ಯಾರು? ಎಷ್ಟು ಸಾರಿ ತಿದ್ದುಪಡಿ ಮಾಡಿದ್ರು ಕಾಂಗ್ರೆಸ್ಸು? ಬಿ ಜೆ ಪಿಯವರು ತಿದ್ದುಪಡಿ ಮಾಡ್ತಾ ಇರೋದು. ಇಂದಿರಾ ಗಾಂಧಿ ಅವರು ಸಂವಿಧಾನವನ್ನ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ? ಸಂವಿಧಾನವನ್ನ ಭಾರಿ ಸಂವಿಧಾನ ಉಳಿಸೋರು, ಬಿಜೆಪಿ ಸಂವಿಧಾನ ತೆಗಿಯೋರು. ಇದನ್ನೆಲ್ಲ ಹೇಳ್ತಿದ್ರಲ್ಲ ನೀವೆಲ್ಲ ಯಾರು? ಕೋರ್ಟ್ಗೆ ಹೋಗಿದ್ದೀರಿ. ಯಾವ ಸಂವಿಧಾನದಲ್ಲಿದ್ದೆ ಜನಕ್ಕೆ ಕೇಳಿ. ಈ ಪ್ರಕಾರವಾಗಿ ಕೋರ್ಟ್ಗೆ ಹೋಗಿದ್ದೀವಿ. ಹಿಂದೆ ಇಂಥವ್ರು ಕೋರ್ಟ್ಗಾಗಿದ್ರು, ಅದಕ್ಕೆ ಅನುದಾನ ಬತ್ತು. ಇದೆಲ್ಲ ಲಾಯರ್ ನೀವು ಮಾಡ್ತಾ ಇದ್ದೀರಿ. ನನ್ನ ವಿಚಾರಕ್ಕೆ, ಚಾಮುಂಡೇಶ್ವರಿ ವಿಚಾರಕ್ಕೆ ನೀವೆಲ್ಲರೂ, ನೀವು ನಿಮ್ಮ ಮಗ ಆಳ್ತಾ ಇದ್ದೀರಿ. ನಾನು MLA, ಎಲ್ಲ ನಿಮ್ಮದೇ. ಆ ಕಾಂಟ್ರಾಕ್ಟ್ರ್ ಬಂದರೆ ದುಡ್ಡು ನನಗೆ ಕೊಡಬೇಕು ಕಮಿಷನ್ ಅಂತೀರಿ. ಅಲ್ಲಪ್ಪ, ಆ ಕಾಂಟ್ರಾಕ್ಟ್ರು ಚಾಮುಂಡೇಶ್ವರಿ ಕ್ಷೇತ್ರದ ಕೆಲಸ ಮಾಡಿದ್ರೆ ಅವನಿಗೆ ದುಡ್ಡು ನನಗೆ ಕೊಡ್ಬೇಕು. ನೀನು ವರ್ಣಾಗೆ ಸೇರಿಸ್ಕೊಂಡಿದ್ದೀವಿ 100 ಕೋಟಿಯ, ಅದ್ರ ಜೊತೆಗೆ 25 ಕೋಟಿ ಚಾಮುಂಡೇಶ್ವರಿ ಸೇರಿಸ್ಬೇಕಾರೆ ಆ ಕಮಿಷನ್ ನಮಗೆ ಕೊಟ್ಬಿಡ್ಬೇಕು ಅಂತಾರೆ. ಅದ್ರ ಮೊದಲೇ ಹಣ ಕೊಡಬೇಕು ಅಂತ ಕೇಳ್ತಾವ್ರೆ ಅವ್ರ ಪುತ್ರ. ಯಾವ ಕಾಲದಲ್ಲಿ ಆಗಿತ್ತಿದು? ಯಾವ ಕಾಲದಲ್ಲಿ ಭ್ರಷ್ಟಾಚಾರ ಇತ್ತು? ಯಾರು ಹೇಳ್ತೀರಿ? ಕೆಳಕ್ಬೇಡಿ ನನ್ನ. ಏನ್ ಸರ್ ಮನಸ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಅಲ್ಲ ನಾನು ನಿಮ್ಗೆ ಬಿಟ್ಟಿದ್ದೀರಾ ಅಂತಂದ್ರೆ ಚಾಮುಂಡೇಶ್ವರಿ ಏನಾಗಿದೆ ಅಧಿಕಾರಿಗಳು ಹೇಳ್ಬಿಟ್ಟು ಹಿಂಸೆ ಕೊಡ್ತಿದ್ದಾರೆ ಸರ್ ಮನಸ್ಸಲ್ಲಿ ಕಿರುಕುಳ. ಒಂದ್ ದಿವಸ ಯಾರಿಗೂ ಹೇಳ್ಕೊಳ್ಳಲ್ಲ, ತಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾರೆ ಅಂತ. ಒಂದು ಅಧಿಕಾರಿ ಬಿಟ್ಟಿದ್ದಾರೇನ್ರಿ ಇವರು? ಒಬ್ಬ BO ಇದ್ದ, ಒಬ್ಬ EO ಇದ್ದ, ನಮ್ಮ ಕಮ್ಯುನಿಟಿ ತೆಗೆದು ಇವ್ರು ಬಾಂಧವ್ರನ್ನ ಹಾಕೊಂಡ್ರು. ಒಬ್ಬ BO ಇದ್ದ, ನಾಮದಾರಿಗಳು ನಾಯಕರವನು ತೆಗೆದು ಇವ್ರು ಬಂಧುನೇ ಹಾಕೊಂಡ್ರು. ಒಬ್ಬ BO ಇದ್ದ, ಅಲ್ಲ ತಹಶೀಲ್ದಾರ್ ಇದ್ದ, ವೀರಶೈವರ್ನು ಇವ್ರ ಸಮುದಾಯನೇ ಇವ್ರು ಬಂಧುನೇ ಹಾಕೊಂಡವ್ರೆ. DDPI ತೆಗೆದ್ರು, ಅವ್ರ ಬಂಧುನೇ ಹಾಕೊಂಡಿದ್ದೀನಿ. ನಡೆಸಿ ಅಡ್ಡ ಬಂದಿದ್ದೀನ? ನಿಮ್ಮ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಯಾವತ್ತಾರು ಕೊಟ್ಟಿದ್ದೀನಿ ನಾನು. ಎಷ್ಟು ತಡ್ಕೊಂಡಿದ್ದೀನಿ ನಾನು? ಒಂದು PDO ಬಿಟ್ಟಿದ್ದಾರಾ? ಒಂದು PDOಗಳು ಬಿಟ್ಟಿದ್ದಾರೇನ್ರಿ? ಕೆಲಸ ಮಾಡೋ PDOಗಳು ಬಿಟ್ಟಿದ್ದಾರಾ? ಯಾರನ್ನ ಬಿಟ್ಟಿದ್ದೀರಿ ನೀವು? ಕಮಿಷನ್ ದಂಧೆ PDOಗಳು. ಹೌದು, ಎಲ್ಲ ಅವ್ರಿಗೆ ಕೊಡಬೇಕು, ಎಲ್ಲ ಅವ್ರಿಗೆ ಕೊಡಬೇಕು. ದಂಧೆ. PDOಗಳು ತಗೋಬಿಟ್ಟಿಲ್ಲ. ತಹಶೀಲ್ದಾರ ಇರ್ಬೋದು, ACಗಳು ಯಾರೇ ಇರ್ಬೋದು. ಗೌರ್ಮೆಂಟ್ ಬಂದಿದೆ 40% ಸರ್ಕಾರ ಅಂತ ಹೇಳಿ ಆರೋಪ ಮಾಡ್ತಾರೆ. ಯಾರು 40%? ಇಲ್ಲಿ ಬೇರೆ ಈ ಸರ್ಕಾರ ಬಂದಿದ್ದು ಆರೋಪ ಮಾಡುತ್ತೆ. ಆರೋಪ ಏನ್ ಮಾಡಿದ್ರು? 40%. ಇವತ್ತು ನಿಮಗೆ ಗೊತ್ತಿರಲಿ, ಎಲ್ಲ 60% ಆಗಿದೆ ಇವ್ರದ್ದು. 60% ಸರ್ಕಾರ ಇದು. 60% ಕಾಂಗ್ರೆಸ್ ಸರ್ಕಾರ ಇದು. 60% ಎಲ್ಲ ಜನಕ್ಕೆ ಗೊತ್ತಿದೆ, ಎಲ್ಲ ಜನಕ್ಕೆ ಗೊತ್ತಿದೆ. ಇಷ್ಟೆಲ್ಲ ಮಾಡ್ಬಿಟ್ಟು ಸಿದ್ದರಾಮಯ್ಯನವ್ರು ನಾವು ಉಳ್ಕೋಬೇಕು ಅನ್ನಂಗಿದ್ರೆ ನೀವು ಜನ ಕೈ ಹಿಡಿಬೇಕು ಅಂತ ಹೇಳ್ತಾರೆ. ಎಲ್ಲಿ ಉಳ್ಕೋಬೇಕು ಅಂತ ಇವರು ಎಷ್ಟು ಖರ್ಚು ಮಾಡಿದ್ದಾರೆ ಹೊರಡೋದಲ್ಲಿ? ಎಷ್ಟು ಕೋಟಿ ಖರ್ಚು ಮಾಡಿದ್ರು ಗೆಲ್ಲಕ್ಕೆ? ಎಷ್ಟು ಕೋಟಿ ನಿಮ್ಗೆ ಯಾರು ಬೆಂಬಲ ಕೊಟ್ಟರು? ಬಿಜೆಪಿ ಬೆಂಬಲ ತಗೊಂಡಿಲ್ವಾ? ದೊಡ್ಡವ್ರ ಬೆಂಬಲ ತಗೊಂಡಿಲ್ವಾ? ಸುಮ್ಮನೆ ಗೆದ್ರ? ನೀವೇ ಗೆದ್ಬಿಟ್ರು ಅಲ್ಲೂ ವರ್ಣದವ್ರು ಏನು ನೀವೇನು ಸುಮ್ಮನೆ ಗೆಲ್ಲಿಲ್ಲ. ಅರ್ಜಿ ಬಿಸಾಕ್ಬಿಟ್ಟು ಕ್ಯಾನ್ವಾಸ್ ಹೋಗಿ ಗೆದ್ದಿದ್ದೀರ. ಇಷ್ಟು ವರ್ಷ ರಾಜಕೀಯ ಮಾಡಿದಿರಲ್ಲ. ರೆಡಿ, ರಾಜೀನಾಮೆ ಕೊಟ್ಟೇ ನಿಲ್ತೀನಿ. ಅವ್ರು ನಿಲ್ಲಿ, ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ಕೊಟ್ಟು ನಿಲ್ತೀನಿ. ಅವ್ರು ತೋರಿಸ್ತೀವಿ ಶಕ್ತಿ. ಚಾಮುಂಡೇಶ್ವರಿ ಗೆಲ್ಲಿ. ಅವರೇ, ನಾನು ಏನು ಮಾಡಿಲ್ವಲ್ಲ, ಅವ್ರು ಅಭಿವೃದ್ಧಿ ಮಾಡೋರಲ್ಲ, ಅವ್ರು ಗೆಲ್ಲಿ. ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿರಿ. ಚಾಮುಂಡೇಶ್ವರಿ ಕ್ಷೇತ್ರ ಊರುಗಳು ಸ್ಲಮ್ ಆಗಿದ್ದೋ ಎಲ್ಲ. ಒಂದು ಬೀದಿ, ಎಲ್ಲರೂ ಕುಡಿಯಕ್ಕೆ ನೀರು, ಲೈಟು ಏನೂ ಇಲ್ಲ. ಬೊಮ್ಮಾಯಿಯವರು 75 ಕೋಟಿ ಕೊಟ್ಟರು ಪಾಪ. ಬರೀ ಹಳ್ಳಿಗಳಿಗೆ 75 ಕೋಟಿ ಕೊಟ್ಟು ತಂದೆ 2 ಬಾರಿ. PWDದಲ್ಲಿ ಕುಮಾರಸ್ವಾಮಿ ಇದ್ದಾಗ, ಬೊಮ್ಮಾಯಿ ಇದ್ದಾಗ ಇವೆಲ್ಲ ರೋಡ್ಗಳು ನಮ್ಮ ಕ್ಷೇತ್ರ. ಈಗ ಬಂದು ನೋಡಿ, ಯಾರು ನೀವು ಮಾಡಿದ್ದೀರೋ ನಾ ಮಾಡಿದ್ದೀವಿ. ನೀವು ಇದ್ದಾಗ ಓಡಾಡಕ್ಕಾಗ್ತಿತ್ತ? ಒಂದು ರಸ್ತೆ, ಒಂದು ಗುಂಡಿ,
ಪರ್ಮನೆಂಟ್ ನೀರು, ಪರ್ಮನೆಂಟ್ ಕುಡಿಯೋ ನೀರು, ಈಗಲೂ ನೀರಿಲ್ಲ, ಕಷ್ಟಪಡ್ತಾ ಇದ್ದೀನಿ. ಮುಂದುವರೆ ಆಗೋವರೆಗೂ ಜನಕ್ಕೆ ಭಾರಿ ಕಷ್ಟ. ಈಗಲೂ ನಿಮ್ಮ ಕಾಲದಲ್ಲಿ ಒಂದು ದಿವಸ ಅವರು ನನ್ನ ಏನು ಮಾಡಿಲ್ಲ, ಏನು ಕಡಿದು ಕಟ್ಟೆ ಹಾಕೊಂಡ್ರಲ್ಲ, ಆ ಎಷ್ಟು ಕಟ್ಟೆ ನಾನು ಕಟ್ಟಿದ್ದೀನಿ, ಇವರೆಷ್ಟು ಕಟ್ಟೆ ಕಟ್ಟವ್ರೆ ಅಂತಕ್ಕಂಥ ತೋರಿಸ್ಲಿ ಅಂತ.